ಗ್ರಾಮದ 2002ರ ಮತದಾರರ ಪಟ್ಟಿ, ಸಂಪೂರ್ಣವಾದ ಮತದಾರರ ಪಟ್ಟಿ ಇಲ್ಲಿ ಡೌನ್ಲೋಡ್ ಆಯಿತು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವಿಧಾನಸಭೆ ಹೆಸರು ಬರುತ್ತೆ ಮತ್ತು ಭಾಗ ಸಂಖ್ಯೆ ಬರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಪರಿಷ್ಕರಣೆಯ ವರ್ಷ ಮತ್ತು ಅರ್ಹತಾ ದಿನಾಂಕ ಮತ್ತು ಸಂಪೂರ್ಣವಾದ ನಮ್ಮ ಗ್ರಾಮದ ಸಂಪೂರ್ಣವಾದ ನಮ್ಮ ಪಾಟ್ನ ವೋಟರ್ ಲಿಸ್ಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾವು ಇಂದಿನ ವಿಡಿಯೋದಲ್ಲಿ 2002ರ ವೋಟರ್ ಲಿಸ್ಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ನಾವು ಇಂದಿನ ವಿಡಿಯೋದಲ್ಲಿ ವೆಬ್ಸೈಟ್ ಮುಖಾಂತರ 2002ರ ವೋಟರ್ ಲಿಸ್ಟನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಅದೇ ಥರ ನಾವು ಇವತ್ತಿನ ಈ ವಿಡಿಯೋದಲ್ಲಿ ECI ನೆಟ್ ಈ ಮೊಬೈಲ್ ಆ್ಯಪ್ ಮುಖಾಂತರ ನಮ್ಮ 2002ರ ವೋಟರ್ ಲಿಸ್ಟನ್ನು ನಮ್ಮ ಮೊಬೈಲ್ನಲ್ಲಿಯೇ ಈ ಆ್ಯಪ್ ಮುಖಾಂತರ ECIC ಈ ಆ್ಯಪ್ ಮುಖಾಂತರ ನಮ್ಮ ಮೊಬೈಲ್ನಲ್ಲಿಯೇ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಗೂಗಲ್ ಪ್ಲೇಸ್ಟೋರ್ ಮೂಲಕ ನಾವು ECI ನೆಟ್ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ಥರ ನೀವೇನಾದರೂ ಇಲ್ಲಿವರೆಗೂ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳದಿದ್ದರೆ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ ಮೂಲಕ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ಅದೇ ಥರ ನಾನು ಈ ಆ್ಯಪ್ನ ಲಿಂಕನ್ನು ಕೂಡ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ನನ್ನ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಓಪನ್ ಅಂತ ಬರ್ತಾ ಇದೆ. ಓಪನ್ ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ECI ನೆಟ್ ಈ ಆ್ಯಪ್ ಓಪನ್ ಆಯಿತು. ಇಲ್ಲಿ ಇಷ್ಟೊಂದು ಆಪ್ಷನ್ಸ್ಗಳು ಬರುತ್ತೆ. ವೋಟರ್ ರಿಜಿಸ್ಟ್ರೇಷನ್, ಸರ್ಚ್ ಬೈ ನೇಮ್ ಇನ್ ಲಾಸ್ಟ್ SIR, ಸಬ್ಮಿಟ್ ಎ ಕಂಪ್ಲೀಟ್ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್, ಡೌನ್ಲೋಡ್ ಈ ವೋಟರ್ ಮತ್ತು ಸರ್ಚ್ ಬೈ ಯುವರ್ ನೇಮ್ ಇನ್ ಲಾಸ್ಟ್ ವೋಟರ್. ಅದೇ ಥರ ಬುಕ್ ಎ ಕಾಲ್ ವಿತ್ BLO ಮತ್ತು ಕನೆಕ್ಟ್ ವಿತ್ ಎಲೆಕ್ಷನ್ ಆಫೀಸಲ್ ಮತ್ತು ಈ ಥರ ಎಲ್ಲ ಆಪ್ಷನ್ಸ್ಗಳು ಬರುತ್ತೆ. ಅದೇ ಥರ ನಾವು ಇವಾಗ ನಮ್ಮ 2002ರ ವೋಟರ್ ಲಿಸ್ಟಿನ ಮಾಹಿತಿ ಪಡೆದುಕೊಳ್ಳಬೇಕಾದರೆ ಅದೇ ಥರ ನಮ್ಮ ವೋಟರ್ ನಂಬರ್ ಮೂಲಕ, ವೋಟರ್ ID ಕಾರ್ಡ್ ನಂಬರ್ ಮೂಲಕ ನಮ್ಮ ವೋಟರ್ ಲಿಸ್ಟಿನ ಮಾಹಿತಿ ತಿಳಿದುಕೊಳ್ಳಬೇಕಾದರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟಲ್ಲಿ ನಮಗೆ ಸರ್ಚ್ ಬೈ ವೋಟರ್ ID ಕಾರ್ಡ್ ನಂಬರ್ ಮತ್ತು ಸರ್ಚ್ ಬೈ ಡೀಟೇಲ್ಸು, ಸರ್ಚ್ ಬೈ ಮೊಬೈಲ್ ನಂಬರ್ ಮತ್ತು ಸರ್ಚ್ ಬೈ ಬಾರ್ಕೋಡ್ ಅಥವಾ QR ಕೋಡ್ ಮುಖಾಂತರ ನಮ್ಮ ವೋಟರ್ ಕಾರ್ಡಿನ 2002ರ ವೋಟರ್ ಕಾರ್ಡಿನ ಡೀಟೇಲ್ಸ್ ಬರುತ್ತೆ. ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್, ಅಸೆಂಬ್ಲಿ ನಂಬರ್, ಸಂಪೂರ್ಣವಾದ ಮಾಹಿತಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಾವು ಇವಾಗ ನಮ್ಮ ಹತ್ತಿರ ವೋಟರ್ ಕಾರ್ಡ್ ಇರೋದ್ರಿಂದ ಇಲ್ಲಿ ವೋಟರ್ ಕಾರ್ಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವೋಟರ್ ಕಾರ್ಡ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ವೋಟರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಕೊಡೋಣ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ ನಮ್ಮ ವೋಟರ್ ಕಾರ್ಡ್ 2002ರ ವೋಟರ್ ಕಾರ್ಡ್ ನಂಬರ್ ಏನಿರುತ್ತೆ ಆ ವೋಟರ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಾನು ನನ್ನ ವೋಟರ್ ಕಾರ್ಡ್ ನಂಬರ್ ಹಾಕಿದ್ದೇನೆ. ಅದೇ ಥರ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ತಕ್ಷಣ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವೋಟರ್ ಕಾರ್ಡ್ನ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವೋಟರ್ ಕಾರ್ಡ್ ನಂಬರ್ ಮತ್ತು ನೇಮು, ಏಜು, ಜೆಂಡರು ಮತ್ತು ಸ್ಪೌಸ್ ನೇಮು, ಅಸೆಂಬ್ಲಿ ನಂಬರು ಮತ್ತು ಪಾರ್ಲಿಮೆಂಟಿ ನಂಬರು ಮತ್ತು ಡಿಸ್ಟಿಕ್ಕು ಮತ್ತು ಸ್ಟೇಟು ಮತ್ತು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಪಾರ್ಟ್ ನಂಬರ್ ಕೂಡ ಇಲ್ಲಿ ಬರುತ್ತೆ ಮತ್ತು ಪಾರ್ಟ್ ನೇಮ್ ಎಲ್ಲಿ ಪಾರ್ಟ್ ನೇಮ್ ಬರುತ್ತೆ ಮತ್ತು ಸೀರಿಯಲ್ ನಂಬರ್ ಕೂಡ ಬರುತ್ತೆ. ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪೋಲಿಂಗ್ ಸ್ಟೇಷನ್ ನೇಮ್ ಕೂಡ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದನ್ನು ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಎಲೆಕ್ಷನ್ ವೋಟರ್ ID ಕಾರ್ಡ್ ನಂಬರ್ ಮೂಲಕ ನಿಮ್ಮ 2002ರ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವಿವಾಗ ಸಂಪೂರ್ಣವಾದ ಗ್ರಾಮದ ಸಂಪೂರ್ಣವಾದ 2002ರ ವೋಟರ್ ಲಿಸ್ಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಬ್ಯಾಕ್ ಬರೋಣ. ಬ್ಯಾಕ್
ಸಂಪೂರ್ಣ ಹೋಮ್ ಸ್ಕ್ರೀನ್ಗೆ ಬರಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ಹೋಮ್ ಸ್ಕ್ರೀನ್ಗೆ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ನೇ ಆಪ್ಷನ್ಸು ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿಯೂ ಕೂಡ ಎರಡು ರೀತಿಯಾಗಿ ನಮ್ಮ ಡೀಟೇಲ್ಸನ್ನು ಚೆಕ್ ಮಾಡಿಕೊಳ್ಳಬಹುದು. ಮೊದಲನೇದಾಗಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೈ ಎಲೆಕ್ಟ್ರಾಲ್ ಡೀಟೇಲ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಡಿಸ್ಟಿಕ್ 2002ರ ಡಿಸ್ಟಿಕ್ ಯಾವುದಿರುತ್ತೆ ಆ ಡಿಸ್ಟಿಕ್ಕನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೂ ಕೂಡ ನಿಮ್ಮ ಡಿಸ್ಟಿಕ್ 2002ರ ಡಿಸ್ಟಿಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಸೆಂಬ್ಲಿ ಯಾವುದಿರುತ್ತೆ, ನಿಮ್ಮ ಅಸೆಂಬ್ಲಿ ಯಾವುದು ಬರುತ್ತೆ ಆ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಪೂಲಿಂಗ್ ಸ್ಟೇಷನ್ ನಿಮಗೆ ಹಿಂದೆ ನೋಡಿದ್ದೀವಲ್ಲ ನಾವು, ಪೂಲಿಂಗ್ ಸ್ಟೇಷನ್ ನಂಬರು ಮತ್ತು ಡೀಟೇಲ್ಸ್ ಬರುತ್ತಲ್ಲ, ಡೀಟೇಲ್ಸ್ ಗೊತ್ತಾದರೆ ಇಲ್ಲಿ ಪೊಲೀಸ್ ಸ್ಟೇಷನ್ ನಂಬರು ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ. ನಿಮಗೇನು ಗೊತ್ತಿಲ್ಲದಿದ್ದರೆ MT ಕೂಡ ಬರ್ಬೋದು. ಇಲ್ಲಿ ಸೆಕ್ಷನ್ ನೇಮಕ್ಕೂ ನಂಬರ್ ಕೂಡ ಹಾಕ್ಬೋದು. ಮತ್ತು ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾರ್ಟ್ ಸೀರಿಯಲ್ ನಂಬರ್ ಬರುತ್ತಲ್ಲ, ಪಾರ್ಟ್ ಸೀರಿಯಲ್ ನಂಬರ್ ಕೂಡ ಇಲ್ಲಿ ಹಾಕ್ಬೋದು. ನಿಮಗೇನು ಗೊತ್ತಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಾಲ್ ಫುಲ್ ನೇಮ್ ಇನ್ ಲಾಸ್ಟ್ SIR ಅಂದರೆ 2002ರ ವೋಟರ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವ ಥರ ಇದೆ ಆ ಥರ ಇಲ್ಲಿ ನೇಮ್ ಹಾಕಬೇಕಾಗುತ್ತೆ. ಅದೇ ಥರ ನೋಡೋದು ಇಲ್ಲಿ ಎಲೆಕ್ಟ್ರಾಲ್ ಫುಲ್ ನೇಮು ಇನ್ ಲಾಸ್ಟ್ SIR 2002 ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಇಲ್ಲಿ ನಮ್ಮ SIRಲ್ಲಿ 2002ರಲ್ಲಿ SIRನಲ್ಲಿ ಯಾವ ಥರ ನೇಮ್ ಇದೆ ಆ ನೇಮನ್ನು ಹಾಕಬೇಕಾಗುತ್ತೆ. ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರಿಲೇಟಿವ್ ಟೈಪ್ ಹಾಕಬೇಕಾಗುತ್ತೆ, ಹಸ್ಬೆಂಡು, ವೈಫು, ಫಾದರು, ಮದರು, ಅದರ್ಸ್. ಅದೇ ಥರ ಇಲ್ಲಿ ನಿಮಗೆ 2002ರಲ್ಲಿ ವೋಟರ್ ID ಕಾರ್ಡಲ್ಲಿ ಯಾರ ಹೆಸರು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಅವರ ಹೆಸರು ಹಾಕಬೇಕಾಗುತ್ತೆ. ಹಸ್ಬೆಂಡ್ ಅಂದರೆ ನಿಮ್ಮ ಹಸ್ಬೆಂಡ್ ಹೆಸರು ಹಾಕಬೇಕಾಗುತ್ತೆ, ಮದರು, ಫಾದರು ಯಾರ ಹೆಸರಿದೆ ಅದನ್ನು ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾವು ಇವಾಗ ನಮ್ಮ ಎಲೆಕ್ಟ್ರಲ್ ಫುಲ್ ನೇಮ್ ಮತ್ತು ಎಲೆಕ್ಟ್ರಲ್ ರಿಲೇಟಿವ್ ನೇಮ್ ಹಾಕಿ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇವೆ. ಅಂತ ಕೊಟ್ಟ ಮೇಲೆ ಆ ಹೆಸರಿನಲ್ಲಿ ಇರುವಂಥ ಲಿಸ್ಟ್ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಷ್ಟೊಂದು ವೋಟರ್ ಲಿಸ್ಟ್ಗಳ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅದೇ ಥರ ನೀವು ಇಲ್ಲಿ ನಿಮ್ಮ ಸರಿಯಾದ ಏಜು ಮತ್ತು ಅಸೆಂಬ್ಲಿ ನಂಬರ್ ಮತ್ತು ಪೋಲಿಂಗ್ ಸ್ಟೇಷನ್ ನೇಮು ಮತ್ತು ಪಾರ್ಟ್ ನಂಬರ್ ಸರಿಯಾದದನ್ನು ನೋಡಿಕೊಂಡು ನಿಮ್ಮ ಡೀಟೇಲ್ಸನ್ನು ಇಲ್ಲಿ ನೋಡಿಕೊಳ್ಳಬಹುದು. ಅದೇ ಥರ ನೋಡೋಣ ಫ್ರೆಂಡ್ಸ್, ನಾವಿವಾಗ ಮತ್ತೆ ಹೋಮ್ ಸ್ಕ್ರೀನ್ಗೆ ಬರಬೇಕಾಗುತ್ತೆ. ಬಂದ ಮೇಲೆ ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಇನ್ ಲಾಸ್ಟ್ SIR ಈ ರೋಲ್ ಅಂತಿದೆಯಲ್ಲ ಫ್ರೆಂಡ್ಸ್, ಸೆಕೆಂಡ್ ಆಪ್ಷನ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟು ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ವ್ಯೂ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ಮೊದಲನೇ ಆಪ್ಷನ್ಸ್ ಬರುತ್ತೆ, ವ್ಯೂ ಆ್ಯಂಡ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿಯೇ ಎಲೆಕ್ಟ್ರಾಲ್ ರೋಲ್ಸ್ ಇನ್ 2002 ಮೊದಲನೇದಾಗಿ ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಕೂಡ 2002ರಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದಿದೆ ಆ ಡಿಸ್ಟಿಕನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ಥರ ನಿಮ್ಮ ಅಸೆಂಬ್ಲಿ ನಂಬರ್ ಅಥವಾ ಅಸೆಂಬ್ಲಿ ನೇಮ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪಾರ್ಟ್ ನಂಬರ್ ನಾವು ಹಿಂದೆ ನೋಡಿದ್ದೀವಲ್ಲ, ನಮ್ಮ ಪಾರ್ಟ್ ನಂಬರ್ ಯಾವುದು ಬರುತ್ತೆ ಆ ಪಾರ್ಟ್ ನಂಬರ್ ಅಲ್ಲಿ ನೋಡಿಕೊಂಡು ಇಲ್ಲಿ ಪಾರ್ಟ್ ನಂಬರ್ ಹಾಕಬೇಕಾಗುತ್ತೆ. ನಿಮ್ಮ ಪಾರ್ಟ್ ನಂಬರ್ ಯಾವುದು ಬರುತ್ತೆ ಆ ಪಾರ್ಟನ್ನು ಇಲ್ಲಿ ಸೆಲೆಕ್ಟ್ ಹಾಕಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಡಿಸ್ಟಿಕ್ ಅಸೆಂಬ್ಲಿ ನಂಬರ್ ಮತ್ತು ನಾವು ಹಿಂದೆ ನೋಡಿರುವಂಥ ನಮ್ಮ ವೋಟರ್ ID ಕಾರ್ಡ್ ಡೀಟೇಲ್ಸ್ನಲ್ಲಿ ನಮ್ಮ ಪಾರ್ಟ್ ನಂಬರ್ ಇರುತ್ತಲ್ಲ ಆ ಪಾರ್ಟ್ ನಂಬರ್ ನೋಡಿಕೊಂಡು ಇಲ್ಲಿ ವ್ಯೂ ಆ್ಯಂಡ್ ಡೌನ್ಲೋಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದ 2002ರ ಮತದಾರರ ಪಟ್ಟಿ, ಸಂಪೂರ್ಣವಾದ ಮತದಾರರ ಪಟ್ಟಿ ಇಲ್ಲಿ ಡೌನ್ಲೋಡ್ ಆಯಿತು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವಿಧಾನಸಭೆ ಹೆಸರು ಬರುತ್ತೆ ಮತ್ತು ಭಾಗ ಸಂಖ್ಯೆ ಬರುತ್ತೆ ಮತ್ತು ಇಲ್ಲಿ ನೋಡ್ಬೋದು ಪರಿಷ್ಕರಣೆಯ ವರ್ಷ ಮತ್ತು ಅರ್ಹತಾ ದಿನಾಂಕ ಮತ್ತು ಸಂಪೂರ್ಣವಾದ ನಮ್ಮ ಗ್ರಾಮದ ಸಂಪೂರ್ಣವಾದ ನಮ್ಮ ಪಾರ್ಟ್ನ ವೋಟರ್ ಲಿಸ್ಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಪಾರ್ಟ್ನಲ್ಲಿ ಬರುವಂಥ ವೋಟರ್ ಲಿಸ್ಟ್ 2002ರ ವೋಟರ್ ಲಿಸ್ಟ್ ಇಲ್ಲಿ ಇದೇ ರೀತಿಯಾಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ನೋಡ್ಬೋದು ನಿಮಗೆ ನಿಮ್ಮ ಗ್ರಾಮದ ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರದ ನಿಮ್ಮ ಪಾರ್ಟಿನ ಸಂಪೂರ್ಣವಾದ ವೋಟರ್ ಲಿಸ್ಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ 2002ರ ವೋಟರ್ ಲಿಸ್ಟ್ ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಡೌನ್ಲೋಡ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್,
SIR ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.